ನಾನು ಅಕ್ರಮ್ ಪಾಷಾ KSRTC MD. ಏನು ನಿಗಮ ಚಾನಲ್ ನಮ್ಮ ನೌಕರರ ಬಗ್ಗೆ, ನಿಗಮದ ವಿವಿಧ ಯೋಜನೆಗಳ ಬಗ್ಗೆ, ನೌಕರ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ. ಡೆಫಿನೆಟಾಗಿ ಎಲ್ಲರೂ ಈ ಒಂದು ಚಾನಲನ್ನು ವೀಕ್ಷಿಸಿ ಮತ್ತು ನಿಮಗೆ ಹೊಸದಾದಂಥ ಅಪ್ಡೇಟ್ಗಳನ್ನು ಈ ಒಂದು ವಾಹಿನಿಯ ಮೂಲಕ ಕೊಡ್ತಾ ಇದ್ದಾರೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ. ನಿಗಮ ಚಾನಲ್ ವೀಕ್ಷಕರಿಗೆಲ್ಲ ಹಾರ್ದಿಕ ಸುಸ್ವಾಗತ. ಒಂದು BTS ಅಂದರೆ BMTC 34ನೇ ಘಟಕದಲ್ಲಿ ನಡೆದ ಘಟನೆ ನನ್ನ ಗಮನಕ್ಕೆ ಬಂದಿದೆ. ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋಕ್ಕೆ ನಾನು ತಮ್ಮ ಮುಂದೆ ಬಂದಿದ್ದೇನೆ. ಡ್ಯೂಟಿ ಯಾರು ತಗೊಂಡು ಬೆಳಗ್ಗೆ ಡ್ಯೂಟಿ ಬರ್ಬೋದು. ನಾನೇ ಯಾಕಂತಾರಲ್ಲ, ಬೆಳಗ್ಗೆ ಬಂದು 6 ಗಂಟೆಗೆ ಬಂದು ಇಟ್ಕೋಬೇಕು. ಯಾವ್ದಾರು ಡ್ಯೂಟಿ ಕೊಡ್ರಿ ಅಂತ ಯಾವ್ದಾರು ಡ್ಯೂಟಿ ಕೊಡ್ರಿ ಅಂತ. ಅದು ನಾನು ಮಧ್ಯಾಹ್ನ ಡ್ಯೂಟಿ ಯಾಕಂತ ಹೇಳೋದಲ್ಲ, ಬೆಳಗ್ಗೆ ಬಂದು ಡ್ಯೂಟಿ ಕೊಡ್ರಿ ಇದ ಡೈಲಾಗ. ಯಾಕಂದ್ರೆ ಮುಂದೆ ಅವ್ನು ಸಿಗರೇಟಿ ಬಂದಾಗ ಕೊಡೋಣ ಅಂತಾರೆ. ಅವ್ನು ಯಾರು ಹೇಳ್ತಾನೆ ಅವ್ನು ಸಿಗರೇಟಿ ಏನಪ್ಪ ನಾ ಹೇಳಿ ಯಾಕಂತ ಬೆಳಗ್ಗೆ ಬಂದ ತಕ್ಷಣ ಕೇಳ್ಬೇಕು ಅವ್ರಿಗೆ. ಅವರು ಏನು ಇನ್ಸ್ಪೆಕ್ಟರ್ 34ನೇ ಡಿಪೋ ಮ್ಯಾನೇಜರು ಒಬ್ಬರು ಇನ್ಸ್ಪೆಕ್ಟ್ರಿಗೆ ಹೇಳ್ತಾನೆ, ಯಾರೋ ಡ್ರೈವರು ಡ್ಯೂಟಿ ಕೇಳೋಕೆ ಬಂದರು. ಅವ್ರು ಬಂದರೆ ಬೆಳಗ್ಗೆ ಕೈ ಕಟ್ಕೊಂಡು ನಿಲ್ಬೇಕಂತ ಅವ್ರ ಮುಂದೆ, ಕೊಡಿಯಿಂದ ಭಿಕ್ಷಾ ಕೇಳಬೇಕಂತೆ. ಡಿಪೋ ಮ್ಯಾನೇಜರ್ ಆ್ಯಕ್ಷನ್ ಹೆಂಗಿದೆ ಅಂದರೆ ಒಂದು 100 ಪುಟ ಬರೆಯೋಷ್ಟಿದೆ ಅವ್ರ ಆ್ಯಕ್ಷನ್ನು. ಎಲ್ಲರೂ ಸಿನಿಮಾಗೆ ಹೋಗಿದ್ದು ಚೆನ್ನಾಗಿರೋದು. ಆ ಮನುಷ್ಯ ಈ ಡಿಪೋಗೆ ಯಾಕೆ ಬಂದೋ ಏನೋ ಗೊತ್ತಿಲ್ಲ, ನಮ್ಮ ಗುಳಕಳಕ್ಕೆ. ಇನ್ಸ್ಪೆಕ್ಟ್ರಿಗೆ ಹೇಳ್ಕೊಡ್ತಾನೆ, ಹೊಸದಾಗಿ ಬಂದವ್ರಂತ ಇನ್ಸ್ಪೆಕ್ಟ್ರ್ ಪ್ರಮೋಟ್ ಆಗಿ ಏನೋ ಬಂದವನು ಕೇಳಬೇಕಂತ ಕೈ ಇಟ್ಕೊಂಡಂಗೆ ಕೆಳಗಡೆ ದೈನ್ಯತೆಯಿಂದ. ಆವಾಗ ನೋಡಿ ಯಾವ್ದಾದ್ರು ಒಂದು ಕೊಟ್ಟು ಕಳಿಸಿ ಅಂತ. ನಾನು ಕೇಳಿದೆ, ಡಿಪೋ ಮೇಲೆ ನಿಮ್ಮ ಅಪ್ಪಂದೇನೋ ಡಿಪೋ ಅಂತ. ನಿಮ್ಮ ಅಪ್ಪಂದ ಡಿಪೋ? ಹಾಂ, ಭಿಕ್ಷಾ ಕೇಳಿದ್ರೆ ಕೇಳಬೇಕಾ? ನಿಮ್ಮ ಅಪ್ಪನ ಆಸ್ತಿ ಕೇಳಕ್ಕೆ ಬಂದೇನೆ, ಅವನು ದುಡಿಯೋಕೆ ಬಂದೆ ಬೆವರು ಸುರಿಸಿ. ಅವನು ದುಡಿದು ಬೆವರು ಸುರಿಸಿ ದುಡ್ಡು ತಂದರೆ ನಿನ್ನ ಸಂಬಳ. ಚೇಂಬರ್ ಕೂತ್ಕೊಂಡು AC ಚೇಂಬರಲ್ಲಿ ರೋಬ್ ಆಗ್ತೀಯ. ನಾನು ಕೇಳೋದು, ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಎಲ್ಲ ವೀಡಿಯೋ ಹೋಗಿರುತ್ತೆ. ಅವ್ರು ಏನು ಮಾಡ್ತಾರೆ? ಫೆಡರೇಷನ್ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿದ ಹ್ಯಾಂಡ್ ಬಿಲ್ ಕೊಟ್ಟರೆ ಸೆಕ್ಯೂರಿಟಿ ಸ್ಟಾಫ್ನ ಸಸ್ಪೆಂಡ್ ಮಾಡ್ತೀರಾ, ಚಾರ್ಜ್ ಶೀಟ್ ಕೊಡ್ತೀರಾ. ಅದರಲ್ಲಿ ಏನು ನಾವು ಬರಿತೀವಿ, ಸಂಬಳ ಜಾಸ್ತಿ ಮಾಡಿ ಚಳುವಳಿ ಮಾಡ್ತೀವಿ ಅಂತ. ಬಾಂಬ್ ಹಾಕಿ ಅಂತ ನಾವೇನು ಬರೆದಿಲ್ಲ, ಆ್ಯಸಿಡ್ ಹಾಕಿ ನಾವು ಬರೆದಿಲ್ಲ. ಶಾಂತಿಯುತವಾದಂಥ ಚಳುವಳಿಗೆ ತಯಾರಾಗಿ ಅಂತ. ಆ್ಯಂಡ್ ಸೆಕ್ಯೂರಿಟಿಯವರು ಕೂಡ ನಮ್ಮ ಮೆಂಬರ್ಸ್ ಆಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ ಆ ಹಕ್ಕು ಸಂಪಾದನೆ ಮಾಡಿದ್ದೀವಿ, 23 ವರ್ಷ ಫೈಟ್ ಮಾಡಿ. ಅವರು ನಮ್ಮ ಹ್ಯಾಂಡ್ ಬಿಲ್ ಯಾಕೆ ಹಂಚೋದಕ್ಕೆ ಅಲೋ ಮಾಡಿದೆ ಅಂತ ಅವ್ರು ಚಾರ್ಜ್ ಶೀಟ್ ಕೊಡ್ತೀರಾ. ಇಂಥ ರ್ಯಾಸ್ಕಲ್ಸ್ ಡಿಪ್ಲೊಮಾಯಾಗಿ ಇಟ್ಕೊಂಡಿದ್ದೀರ. ಅಂದ್ರೆ ಏನು ನಿಮ್ಮ ಸ್ಟ್ಯಾಂಡರ್ಡು? ನಾನು ನಿಮ್ಮ ಶಿವಪ್ರಕಾಶ್ ಅವ್ರಿಗೆ ಕೇಳ್ಕೋದು ಇಷ್ಟೇ, ಇಂಥದ್ದೆಲ್ಲ ಬಂದಾಗ ಏನು ಮಾಡ್ತೀರ ನೀವು? ಡ್ರೈವರು ಕಂಡಕ್ಟ್ರು ಬಂದರೆ ಏನು ಕುಣಿದಾಡ್ಬಿಟ್ಟು ಚಾರ್ಜ್ ಶೀಟ್ ಕೊಡಿಸ್ತೀರ, ಅವರಿಗೆ ಸಸ್ಪೆಂಡ್ ಮಾಡಿಸ್ತೀರ. ಅವ್ರ ಕಷ್ಟ ನಿಮ್ಗೆ ಗೊತ್ತಾಗುತ್ತಾ? ಅವ್ನು ಡ್ಯೂಟಿಗೆ ಬಂದು ಕೇಳಿದರೆ ಇವನು ಭಿಕ್ಷಾ ಕೇಳಬೇಕು. ಇವರಪ್ಪನ ಆಸ್ತಿ ಕೇಳ್ತೀಯ ನೋಡಿ, ಇದು ಸರಿಯಲ್ಲ ಇದು. ಮತ್ತು ಇವತ್ತು BTSಲ್ಲಿ ಅಡ್ಮಿನಿಸ್ಟ್ರೇಷನ್ ಕೂಲಿಗೆಟ್ಟು ಹೋಗಿದೆ. ಬೇರೆ ಕಾರ್ಪೊರೇಷನ್ಗಳದ ಅಡ್ಮಿನಿಸ್ಟ್ರೇಷನ್ ಇದೆ, ಹೋಗಿ ಮಾತಾಡ್ಬೋದು. ಇವರು ಒಂಥರ ಬಿಕಮ್ ಐಲ್ಯಾಂಡ್ ಬೈ ಇಟ್ ಸೆಲ್ಫ್. ಯಾರನ್ನೂ ಅಲ್ಲಿ ಕೇಳೋ ಹಾಗಿಲ್ಲ ಅಲ್ಲಿ. ಹೀಗಾಗ್ಬಿಟ್ಟು ಇವತ್ತೇನಾಗಿದೆ, ನಾನು ಸಾರ್ಗಸ್ತೆ ಅವ್ರು ಕೇಳ್ಕೊಳ್ಳೋದಿಷ್ಟೇ, ಅದು ಯಾಕೆ BTSಗೆ ಇಂಥ ಅಧಿಕಾರಿಗಳನ್ನ ಹಾಕ್ತೀರಿ ನೀವು? ಅಟ್ಲೀಸ್ಟ್ ಏನು ಇಂಥದ್ದೆಲ್ಲ ನಡೆದಾಗ ಇಮಿಡಿಯೇಟಾಗಿ ನಿಮ್ಮ ಸೆಕ್ಯೂರಿಟಿಯವರು ಮೂವ್ ಆಗಬೇಕು, ಮೇಲ್ಗಡೆ ಇರೋ ಅಧಿಕಾರಿಗಳು ಮೂವ್ ಆಗಬೇಕು. ಏನಪ್ಪ ಡ್ರೈವರ್ಗೆ ನಿನ್ನ ಮನೆ ಆಸ್ತಿ ಕೊಡ್ತಿದ್ಯಾ? ಒಬ್ಬ ಡ್ರೈವರ್ನ ಗೌರವದಿಂದ ನೀವು ನೋಡೋಕ್ಕಾಗದೇ ಇದ್ದರೆ ಅಧಿಕಾರಿಗಳಿಗೆ ಅಲ್ಲಿ ಉಳಿಬೇಡಿ. ಆ್ಯಂಡ್ ನಾಳೆ ಈ ಡ್ರೈವರ್ಗಳು ಕಂಡಕ್ಟರ್ಗಳು ನಿಮ್ಮ ಏಕವಚನದಲ್ಲಿ ನಿಮಗೆ ಮಾತಾಡಿಸ್ತಾರೆ. ಅವಾಗ ಏನು ಮಾಡ್ತೀರಾ? ಏರಿದ ಧ್ವನಿಯಲ್ಲಿ ಮಾತಾಡ್ದ ಅಂತ ಏನು ಸಂಗೀತ ಆಡ್ತಾರೆ ಏರಿದ ಧ್ವನಿಯಲ್ಲಿ, ಅವ್ರಿಗೆ ಸಸ್ಪೆನ್ಷನ್ನು, ಚಾರ್ಜ್ ಶೀಟ್ ಕೊಡ್ತೀರಾ. ಇಲ್ಲಿ ದುರಹಂಕಾರದಿಂದ 34ನೇ ಡಿಪೋ ಮ್ಯಾನೇಜರ್ ನಡ್ಕೊಂಡಿದ್ದಾನೆ. ಇದುವರೆಗೇನು ಬಾಳೆಹಣ್ಣು ತಿಂತ ಕೂತಿದ್ದಾರೆ ನೀವು.
ಇಲ್ಲ ಹೀಗಾದರೆ ನಾನು ಹೇಳೋದಿಷ್ಟೇ ನಮ್ಮ ಲೀಡರ್ಗಳಿಗೂ, ನೋಡಿರಿ ಇಂಥ ಘಟನೆ ಬಂದರೆ ಒಂದು 10 ಜನ ಹೋಗಿ ಧರಣ ಮಾಡಿರಿ, ಪ್ಲೇಕಾರ್ಡ್ ಇಟ್ಕೊಂಡು ಕೂತ್ಕೊಳ್ರಿ ಇಲ್ಲಿ. ನನಗಾದ್ರೆ ನನಗೂ ಕರಿ, ನಾನು ಬರುತ್ತೆ ಇದ್ದೀನಿ. ಇದೆಲ್ಲ ಅನ್ಯಾಯಗಳು ನೋಡ್ಕೊಂಡಿರೋಕ್ಕಾಗಲ್ಲ. ಯಾರು ಬೆವರು ಸುರಿಸಿ ದುಡಿದು ಈ ಸಂಸ್ಥೆ ಕಟ್ಟಿದ್ದಾರೆ ಅವ್ರಿಗೆ ಅವಮಾನ ಮಾಡೋದು ನಾವು ತಡ್ಕೊಳಕ್ಕಾಗಲ್ಲ. ನಾನು ಎಮ್ ಡಿಗಳಿಗೆ ಕೇಳೋದು ಅಷ್ಟೇ, ಯಾಕಪ್ಪ ನಮ್ಮ ಹ್ಯಾಂಡ್ ಬಿಲ್ ಕಾಂಟ್ರಾಕ್ಟ್ ಚಾರ್ಜ್ ಶೀಟ್ ಕೊಡಿಸ್ತೀರಾ? ನಿಮ್ಮ ಆಸ್ತಿನಾ? KSRTC ಬಿ ಟಿ ಎಸ್ ನಿಮ್ಮ ಆಸ್ತಿನಾ? 2 ವರ್ಷ 3 ವರ್ಷ ಇದು ಹೋಗ್ತೀರಿ ನೀವು. ನಾವು ಒಂದಿಷ್ಟು ಕೂಗ ಹಾಡಿದರೆ ಇನ್ನೂ ಬೇಗಲೇ ಹೋಗ್ತೀರಾ. ಸ್ವಲ್ಪ ಮನುಷ್ಯರಾಗಿ ಬದುಕ್ರಿ ನೀವು. IAS ಮಾಡಿರ್ಬೋದು, ಈ ರೀತಿ ವರ್ತನೆಗಳು ನಿಮ್ಗೆ ಸರಿ ಇಲ್ಲ. ಇದು ವಿ ಕಂಡಮ್ ಇಟ್ ಟೋಟಲಿ. ಆದ್ದರಿಂದ ನಾನಿವಾಗ ಕೇಳ್ಕೊಳ್ಳೋದು ಇಷ್ಟೇ, ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಡಿಪೋ ಮೇಲೆ. ಮತ್ತು ಬೇರೆ ಎಲ್ಲೂ ಇಂಥ ಘಟನೆಗಳು ಮರುಕಳಿಸಬಾರ್ದು. ಡ್ರೈವರ್ ಕಂಡಕ್ಟರ್ ಗೌರವದಿಂದ ಕಾಡಬೇಕು. ಬಹುವಚನದಲ್ಲೇ ಮಾತಾಡ್ಸಿ, ನಿಮ್ಮ ಗಂಟೆ ಏನೂ ಹೋಗಲ್ಲ. ನಿಮ್ಮ ಅಪ್ಪನ ವಯಸ್ಸಾಗಿರ್ತಾ ಡ್ರೈವರ್ಗೆ, ಏಕವಚನದಲ್ಲಿ ಹೋಗೋ ಬಾರೋ, ನಿಮ್ಮ ಮನೆ ಜೀತಕ್ಕೆ ಬಂದೆ ನಾನು. ಆದರೆ ನೋಡಿ, ಇದೊಂದು ವಾರ್ನಿಂಗ್ ನಿಮಗೆ. ಈ ವಾರ್ನಿಂಗ್ ನೀವು ತಡ್ಕೊಳ್ಳದೆ ಮುಂದೆ ವಾರ್ ಆಗುತ್ತೆ, ಫೇಸ್ ಮಾಡ್ತೀರ. ಇವಾಗ ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ ನೀವು ಅಧಿಕಾರಿಗಳು, AC ಚೇಂಬರ್ ಕೂತ್ಕೊಂಡು. ಮುಂದೆ ನಿಮ್ಮ ಪರಿಸ್ಥಿತಿ ಕಷ್ಟಕ್ಕೆ ಬರುತ್ತೆ. ಆ್ಯಂಡ್ ವಿ ಆರ್ ಪ್ರಿಪೇರ್ ಟು ಫೈಟ್. ಆ್ಯಂಡ್ ಕೆಲಸಗಾರ ನಾನು ಕೇಳ್ಕೊಳ್ಳೋದು ಅಷ್ಟೇ, ನೋಡಿ ದುಡ್ಡವರು ಸಂಪಾದನೆ ಮಾಡ್ಬೋದು, ನಮ್ಮ ಮಾನ ಮರ್ಯಾದೆ ಅವ್ರು ಕಳೆದ್ರೆ ನಾವು ಬದುಕೋಕ್ಕಾಗಲ್ಲ. ಅಂತಿಮವಾಗಿ ಪ್ರತಿಯೊಬ್ಬನಿಗೊಂದು ಆತ್ಮಸಾಕ್ಷಿ ಇರುತ್ತೆ, ಆತ್ಮಗೌರವ ಅನ್ನೋದಿರುತ್ತೆ, ಸ್ವಾಭಿಮಾನ ಇದೆ. ಸ್ವಾಭಿಮಾನಿಗಳಾಗಿ ಬದುಕಿ ಇಂಥ ಘಟನೆ ಡಿಪೋನಲ್ಲಾದರೆ ಎಲ್ಲರೂ ಸ್ವಲ್ಪ ಪ್ರತಿಭಟನೆ ಮಾಡಿ. ಇದು ನಾನು ಹೇಳೋದು. ಮತ್ತು ಅಧಿಕಾರಿಗಳು ಕೂಡ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಈ ಮೂಲಕ ಬಯಸ್ತೇನೆ. ಈ TV ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.